ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಧೀರ ಭಗತ್ ರೈ ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಇದೇ ಡಿಸೆಂಬರ್ 6ಕ್ಕೆ ಬರ್ತಿದ್ದೀರಿ. ಸೊ ನೀವು ನಿಮ್ಮ ಸಿನಿಮಾದ ಮೇಲೆ, ಕಂಟೆಂಟ್ ಮೇಲೆ ನಿಮ್ಗೆ ಇಷ್ಟು ಭರವಸೆ ಇದೆ ಅಂತ? ತುಂಬ ದೊಡ್ಡ ಭರವಸೆ ಇದೆ. ಯಾಕೆಂದರೆ ಒಂದು ಸಿನಿಮಾ ಆದಾಗ ಆ ಸಿನಿಮಾದ ಏನಾದರೂ ಒಂದು ಕಂಟೆಂಟ್ ನಿಮ್ಗೆ ಆಚೆ ಬಂದಾಗ ಅದ್ರದ್ದು ರೆಸ್ಪಾನ್ಸು ಬಂದಾಗಲೇ ನಿಮಗೆ ಈ ಸಿನಿಮಾದ ಮೇಲೆ ಭರವಸೆ ಆಟೋಮೆಟಿಕಲಿ ಅದು ಒಬ್ಬ ನಿರ್ದೇಶಕನಾಗಿ ಪ್ರತಿಯೊಬ್ಬ ನಿರ್ದೇಶಕನಿಗೂ ಬಂದ್ಬಿಡುತ್ತೆ. ಸೊ ಆ ಥರದ್ದು ಒಂದು ಭರವಸೆ ಉಟ್ಕೊಂಡಿದ್ದು ಸಿನಿಮಾದ ಟ್ರೈಲರ್ ಲಾಂಚ್ ಮತ್ತು ಆ ಟ್ರೈಲರ್ಗೆ ಸಿಕ್ಕಂಥ ರೆಸ್ಪಾನ್ಸ್ ಇದೆಯಲ್ಲ. ಸೊ 40 ಲಕ್ಷ ಜನ ನೋಡಿ, ಸುಮಾರು ಒಂದು 4-5 ಸಾವಿರ ಜನ ಕಮೆಂಟ್ಸು, ಒಂದೊಂದು ಕಮೆಂಟ್ಸ್ ಓದಬೇಕಾದ್ರೂ ಕೂಡ ಮೈ ಜುಮ್ಮನತ್ತೆ. ಸೊ ಆ ಥರದ ಅದ್ಭುತವಾದಂಥ ಕಮೆಂಟ್ಸು. ಸೊ ನಾಟ್ ಓನ್ಲಿ ಯೂಟ್ಯೂಬ್, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಸೊ ಅದು ಬರ್ತಿರೋ ರೆಸ್ಪಾನ್ಸ್ ನೋಡಿದ್ರೆ ಭಾಳ ಖುಷಿ ಇದೆ, ಭಾಳ ನಂಬಿಕೆ ಇದೆ, ಭಾಳ ಕಾನ್ಫಿಡೆಂಟ್ ಇದೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಸೊ ಐ ಆಮ್ ಹ್ಯಾಪಿ. ಸರ್, ಈಗಿನ ಒಂದು ಜನ್ರೇಷನಲ್ಲಿ ಜನಗಳು ಬೇರೆ ಥರನೇ ಒಂದು ಕಂಟೆಂಟ್ ಸಿನಿಮಾ ನೋಡ್ತಾರೆ. ಸೊ ಅಂದರೆ ಗೊತ್ತು, ಅಂದರೆ ಸಿನಿಮಾ ಅಂದರೆ ಬೇರೆ ಥರನೇನೋ ಇರಬೇಕು. ಸೊ ಈಗ ಈ ಒಂದು ಕಥೆನ ಜನಗಳು ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರ? ಸೊ ನನಗೆ ಒಂದು ಕಾನ್ಫಿಡೆಂಟ್ ಏನಿದೆ ಅಂತಂದರೆ, ಸೊ ಇವತ್ತು ಭೂಮಿ ಅನ್ನೋದು ಅದೊಂದು ಯೂನಿವರ್ಸಲ್. ಸೊ ಎಲ್ಲರ ಹತ್ರನೂ ಇರಬೇಕಾಗಿರೋಂಥ ಅದೊಂದು ವಸ್ತು ಅದು. ಸೊ ಇವತ್ತು ಭೂಮಿ ಅನ್ನೋದು ತುಂಬ ಜನಗಳ ಹತ್ರ ಇಲ್ಲ ಇವಾಗಲೂ ಕೂಡ. ಸೊ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಎಲ್ಲ ಜನಗಳಿಗೂ, ನಾವು ಸತ್ತ ಮೇಲಾದರೂ ನಮ್ಮ ಉಳೋ ಜಾಗ ಆದರೂ ನಮ್ಮ ಸ್ವಂತದ್ದಾಗಿರಬೇಕು ಅಂತ. ಅದೊಂದು ಥಾಟೇ ಈ ಸಿನಿಮಾ ಆಗೋದಕ್ಕೆ ಕಾರಣ. ಅದೊಂದು ಥಾಟ್ಗೋಸ್ಕರ ಎಲ್ಲರೂ ಈ ಸಿನಿಮಾ ನೋಡ್ತಾರೆ ಅನ್ನೋ ನಂಬಿಕೆ. ಯಾಕೆಂದರೆ ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆ ಕಾಯ್ದೆ ಇದೆಯಲ್ಲ, ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಅದ್ಭುತವಾದಂಥ ಜನಪರ ಕಾಯ್ದೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್, ಉಳುವನೆ ಭೂಮಿಯ ಒಡೆಯ. ಸೊ ಅದು ಆ ಕಂಟೆಂಟು ನಿಮಗೆ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ನಮ್ಗೆ ಯಾವಾಗಲೂ ಇತಿಹಾಸ ಕೇಳೋದಿದೆಯಲ್ಲ, ಅದು ಭಾಳ ಕುತೂಹಲವಾಗಿ ಕೇಳ್ತೀವಿ. ಸೊ ಅದರಲ್ಲೂ ಒಂದು ನೈಜ ಇತಿಹಾಸನ ನಾವು ಕಣ್ತುಂಬ್ಕೊಳ್ಳೋದಿದೆಯಲ್ಲ. ಸೊ ಮೇ ಬಿ ಇದನ್ನು ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ನನ್ನ ಪ್ರಕಾರ ನಿಮಗೆ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಅನಿಸುತ್ತೆ. ಸೊ ಇಲ್ಲ ನೀವು ಮೊಬೈಲಲ್ಲಿ OTT ಬರೋದಕ್ಕೆ ಕಾಯಕ್ಕೆ ಹೋಗ್ಬೇಡಿ. ನಿಮಗೆ ಸಿನಿಮಾದಲ್ಲಿ ಬಿಗಿನಿಂಗ್ 10 ಮಿನಿಟ್ಸ್, ಕ್ಲೈಮ್ಯಾಕ್ಸ್ 15 ಮಿನಿಟ್ಸ್ ನಿಮಗೆ ಏನೋ ಒಂದು ಸ್ಪೆಷಲ್ಲಾಗಿ ಒಂದು ಡಿಫ್ರೆಂಟಾಗಿ ಏನೋ ಒಂದು ಹೇಳಿದ್ದೀವಿ. ಸೊ ಈ ಇತಿಹಾಸ ನೀವು ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಆ ದೊಡ್ಡ ಸ್ಕ್ರೀನಲ್ಲಿ. ಸೊ ನನ್ನ ಪ್ರಕಾರ ಆ ಇತಿಹಾಸನ ತಿಳ್ಕೊಳ್ಳೋದಕ್ಕಾದ್ರೂ ಜನ ಬರ್ತಾರೆ ಅಂತ ಅಂದ್ಕೊಂಡು, ನಾಟ್ ಓನ್ಲಿ ಯಂಗ್ಸ್ಟರ್ಸು ಕೂಡ ಈ ಸಿನಿಮಾ ಕನೆಕ್ಟ್ ಆಗ್ತಾರೆ. ಸೊ ಅವ್ರಿಗೆ ಇಷ್ಟ ಆಗುವಂಥ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸು ಸಿನಿಮಾದಲ್ಲಿದೆ, ಜೊತೆಗೆ ಒಂದು ಒಳ್ಳೆ ಮೆಸೇಜ್. ಯಾಕೆ ಯಂಗ್ಸ್ಟರ್ಸ್ಗಳು ಸಿನಿಮಾ ನೋಡಬೇಕು ಅಂದರೆ, ಇವತ್ತು ಯಂಗ್ಸ್ಟರ್ಸ್ಗಳಿಗೆ ಕಾನೂನಿನ ಅರಿವು ಅನ್ನೋದೇ ಇಲ್ಲ. ಸೊ ಮರ್ತೋಗ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ಒಂದು ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಬದುಕ್ತಾ ಇದ್ದೀವಿ. ಸೊ ಒಂದು ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅಂದಾಗ, ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಹೇಗೆ ಬದುಕಬೇಕು ಸೊಸೈಟಿಲಿ ಅನ್ನೋ ಒಂದು ಕಾನೂನು ಅರಿವಾಗಬೇಕು. ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ, ಈ 2K ಕಿಡ್ಸ್ಗಳಂತ ಇದ್ರಲ್ಲ, ಇವ್ರಿಗೆಲ್ಲ. ಸೊ ಹಾಗಾಗಿ ಈ ಸಿನಿಮಾ ಅವ್ರಿಗೆಲ್ಲರಿಗೂ ಭಾಳ ಸ್ಪೆಷಲ್ಲಾಗಿ ಎಜುಕೇಟ್ ಮಾಡ್ತಾ ಹೋಗುತ್ತೆ. ಸೊ ನೀವು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಒಂದು ಹಿಸ್ಟ್ರಿ ಬಗ್ಗೆ ಕ್ಲಾಸ್ ನೀವು ಹೇಗೆ ಕೇಳ್ತೀರಾ, ಸೊ ಅದೇ ರೀತಿ ನಿಮಗೆ ಸಿನಿಮಾ ಧೀರ ಭಗತ್ ರೈ ಸಿನಿಮಾ ಒಂದು ಪುಸ್ತಕ ಥರ ಒಂದು ಹಿಸ್ಟ್ರಿನ ಹೇಳ್ತಾ ಹೋಗುತ್ತೆ. ಸೊ ಒಂದು ನಮಗೆ ಗೊತ್ತಿಲ್ಲದಿರೋಂಥ ಒಂದು ಹಿಸ್ಟ್ರಿನ ಹೇಳ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಹಿಸ್ಟ್ರಿನ ತಿಳ್ಕೊಳ್ಳೋದಕ್ಕೆ ನೀವೆಲ್ಲ ಈ ಸಿನಿಮಾ ನೋಡಬೇಕು. ಅದ್ರ ಜೊತೆಗೆ ನಿಮಗೆ ಕಮರ್ಷಿಯಲ್ ಆಗಿ ನಿಮಗೆ ಲವ್ ಇರುತ್ತೆ, ರೊಮ್ಯಾನ್ಸ್ ಇರುತ್ತೆ, ಫೈಟ್ಸ್ ಇರುತ್ತೆ. ಸೊ ಇದೆಲ್ಲನೂ ಮಿಕ್ಸ್ ಮಾಡಿ ಒಂದೊಳ್ಳೆ ಕಂಟೆಂಟ್ ಜೊತೆಗೆ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಧೀರ ಭಗತ್ ರೈ ಡಿಸೆಂಬರ್ 6ನೇ ತಾರೀಕು ಬರ್ತಾನೆ. ಹಾಗಾಗಿ ಯಾರು ಮಿಸ್ ಮಾಡಬೇಡಿ. ಕೆಲವೊಂದು ಸೂಕ್ಷ್ಮವಾದ ಅಂಶಗಳನ್ನು ಹೇಳೋಕೊಟ್ಟಿದ್ದೀರಿ, ಇತಿಹಾಸನ ಹೇಳೋಕೊಟ್ಟಿದ್ದೀರಿ. ಇದನ್ನೆಲ್ಲ ಯೂತ್ಸ್ ಯಾವ ರೀತಿ ಅಂದರೆ ಯೂತ್ಸ್ಗೆ ಯಾವ ರೀತಿ ಇದು ನಾಟುತ್ತೆ ಅಂತ ಅಂದರೆ, ನಿಮಗೆ ಸರ್ ಇತಿಹಾಸ ಅನ್ನೋದೇ ಇದೆಯಲ್ಲ. ಸೊ ನಮಗೆ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ಗಳ ನಮಗೆ ಯೂಶ್ವಲಿ ಅಜ್ಜಿದಿರು ಕತೆ ಹೇಳಬೇಕಾದ್ರೆಲ್ಲ ನಾವು ಭಾಳ ಕ್ಯೂರಿಯಾಸಿಟಿಯಿಂದ ಕೇಳ್ತೀವಿ. ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ದ, ಆ ಒಂದು ವರ್ಡಿಂಗ್ ಬರ್ತಿದ್ದಂಗೆ ಯೂಶ್ವಲಿ ಅಲರ್ಟ್ ಆಗಿಬಿಡ್ತಾರೆ. ಸೊ ಹಾಗಾಗಿ ಈ ಇತಿಹಾಸ ಇದೆಯಲ್ಲ, ಈ ಇತಿಹಾಸ ನಿಮ್ಮ ತಾತ, ನಿಮ್ಮ ಮುತ್ತಾತ, ನಿಮಗೋಸ್ಕರ ಇವತ್ತೇನು ನೀವು ನೆಮ್ಮದಿಯಾಗಿ ಬದುಕ್ತಿದ್ದೀರಾ, ಅವರೆಲ್ಲ ಹೋರಾಟದ ಫಲ ಈ ಸಿನಿಮಾದಲ್ಲಿ ನಿಮಗೆ ಅವರೆಲ್ಲರೂ ಕಾಣ್ತಾರೆ.
ಸೊ ನಿಮ್ಮ ತಂದೆಯವ್ರು ಕಾಣ್ತಾರೆ, ನಿಮ್ಮ ಅಜ್ಜಿಯವ್ರು ಕಾಣ್ತಾರೆ, ನಿಮ್ಮ ತಾಯಿಂದಿರು ಕಾಣ್ತಾರೆ, ನಿಮ್ಮ ಅಕ್ಕಂದಿರು ಕಾಣ್ತಾರೆ, ಅವರೆಲ್ಲರೂ ನಿಮಗೆ ಸಿನಿಮಾದಲ್ಲಿ ಕಾಣ್ತಾ ಹೋಗ್ತಾರೆ. ಆಡಿಯನ್ಸ್ ಪ್ರತಿಯೊಬ್ಬನು ಕನೆಕ್ಟ್ ಆಗ್ತಾ ಹೋಗ್ತಾನೆ. ಹೌದಲ್ಲ, ನಮ್ಗೆ ಈ ಥರ ಆಗಿದೆಯಲ್ಲ, ನಮ್ಮ ಮನೆಯವ್ರಿಗೆ ಈ ಥರ ಆಗಿದೆಯಲ್ಲ, ನಮ್ಮ ಹತ್ರ ಭೂಮಿ ಇಲ್ವಲ್ಲ, ಅಂದರೆ ಇದೆಲ್ಲ ಕೂಡ ಅವರಲ್ಲಿ ಒಂದಷ್ಟು ಪ್ರಶ್ನೆಗಳು ಹುಟ್ಟಾಕುತ್ತೆ ಸಿನಿಮಾ ನೋಡಿದ್ಮೇಲೆ. ನಿಮ್ಮ ಸಿನಿಮಾ ನೋಡಿದ್ಮೇಲೆ ನಿಮ್ಮ ಸಿನಿಮಾ ಕಾಡದೆ ಅಂತ ಬಿಡಲ್ಲ. ಸೊ ನಿಮ್ಗೆ ಒಂದೆರಡು ದಿನ ಈ ಸಿನಿಮಾ ಹ್ಯಾಂಗ್ ಓವರಿಂದ ಆಚೆ ಬರೋದಕ್ಕೆ ನಿಮ್ಗೆ ಒಂದೆರಡು ದಿನ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಈ ಸಿನಿಮಾ ಯೂತ್ಸ್ಗಳೆಲ್ಲ ಡೆಫಿನೆಟಾಗಿ ಸ್ಟ್ರಾಂಗಾಗಿ ಕನೆಕ್ಟ್ ಆಗ್ತಾರೆ ಅನ್ನೋ ನಂಬಿಕೆ ಅದೊಂದು ಪಾಯಿಂಟ್ ಮೇಲೆ ನನಗಿದೆ. ಸೊ ಅದೇ ಹೇಳೋದಲ್ಲ, ಅವ್ರಿಗೆಲ್ಲರಿಗೂ ಇಷ್ಟ ಆಗೋ ರೀತಿ ಕಮರ್ಷಿಯಲ್ ಎಲಿಮೆಂಟ್ಸ್ ಆ್ಯಡ್ ಮಾಡಿರೋದ್ರಿಂದ ಅದು ತುಂಬ ಕ್ಯೂಟಾಗಿ ತುಂಬ ಮುದ್ದಾಗಿ ಕಾಣುತ್ತೆ ಸಿನಿಮಾದಲ್ಲಿ. ಸೊ ಆ ಹೀರೋಯಿನ್ ಲವ್ ಕೆಮಿಸ್ಟ್ರಿ ಆಗಿರ್ಬೋದು, ಸೊ ಮತ್ತು ಹೋರಾಟದ ಹಿನ್ನೆಲೆ ಆಗಿರ್ಬೋದು, ಸೊ ಇದೆಲ್ಲ ಆ್ಯಕ್ಷನ್ ಎಪಿಸೋಡ್ಸ್ಗಳಾಗಿರ್ಬೋದು, ಇದೆಲ್ಲ ನಿಮಗೆ ಯುನೀಕಾಗಿ ಟ್ರೈ ಮಾಡಿದ್ದೀವಿ. ಆ್ಯಕ್ಷನ್ ಎಪಿಸೋಡ್ಸ್ ಎಲ್ಲ ರಿಯಲಿಸ್ಟಿಕ್ ಫೈಟ್ಸು. ಸೊ ನಿಮಗೆ ಒಂದೊಂದು ಸೀನು ಒಂದೊಂದು ಆ್ಯಕ್ಷನ್ ಎಪಿಸೋಡ್ಸು ಗೂಸ್ ಬಂಪ್ಸ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡುತ್ತೆ ಡೆಫಿನೆಟ್ಲಿ. ಸೊ ನೀವು ಈ ಕತೆ ರೆಡಿ ಮಾಡಬೇಕಾದ್ರೆ ಸರ್, ನಿಮ್ಮ ಮೈಂಡಲ್ಲಿ ಹೊಸೊಬ್ಬರು ನಿಕೊಂಡೇ ಮಾಡಿದ್ರ ಅಥವಾ ಅದು ನಮ್ಮ ಸ್ಟಾರ್ಗಳಿಗೇನಾದ್ರು ಅಥವಾ ಮುಂಚೆನೇ ಕತೆ ಮಾಡಿದ್ರ ಹೇಗೆ ಅಂತ? ಇಲ್ಲ, ಆ್ಯಕ್ಚುಲಿ ಸೊ ನಾನು ಹೊಸ ಡೈರೆಕ್ಟರ್ ಆಗಿದ್ದರಿಂದ ಸೊ ನಮಗೆಲ್ಲ ಎಲ್ಲಿ ಸ್ಟಾರ್ಗಳು ಎಲ್ಲಿ ಡೇಟ್ಸ್ಗಳು ಕೊಡ್ತಾರೆ ಸರ್. ಮತ್ತು ನಮಗೆ ಅಷ್ಟು ದೊಡ್ಡ ಸ್ಟಾರ್ ಡೇಟ್ ಸಿಕ್ಕಿ ನಮ್ಗೆ ಅಷ್ಟು ದುಡ್ಡು ಹಾಕುವಂಥ ಪ್ರೊಡ್ಯೂಸರ್ಸ್ಗಳು ಕೂಡ ನಮಗೆ ಸಿಗೋಲ್ಲ. ಫಸ್ಟ್ ಸಿನಿಮಾ ಯಾವಾಗಲೂ ಒಬ್ಬ ನಿರ್ದೇಶಕ ಅವನು ನಾವು ಪ್ರೂವ್ ಮಾಡ್ಕೊಬೇಕಾಗಿರುತ್ತೆ. ಸೊ ಅದೇ ಕೆಲಸ, ಅದೇ ಚಾಲೆಂಜ್ ನನಗೂ ಸಿನಿಮಾದಲ್ಲಿ ಇದ್ದಿದ್ದು. ನಾನು ಪ್ರೂವ್ ಮಾಡ್ಕೊಳ್ಬೇಕು. ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನ್ನ ಕಥೆನ ನಾನು ಅದನ್ನು ಸಿನಿಮ್ಯಾಟಿಕ್ ಆಗಿ ಅದನ್ನು ವಿಜುವಲ್ ಮುಖಾಂತರ ಅದನ್ನು ನೀಟಾಗಿ ಕನ್ವೆ ಮಾಡೋದಕ್ಕೆ ನನಗೆ ಪರ್ಫೆಕ್ಟ್ ಆರ್ಟಿಸ್ಟ್ಗಳು ಬೇಕಾಗಿತ್ತು. ಸೊ ಆ ಪರ್ಫೆಕ್ಟ್ ಆರ್ಟಿಸ್ಟ್ಗಳು ಯಾರನ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ ನಾನು ಹೇಳೋದನ್ನು ಕೇಳೋರನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಆ ವಿಷಯದಲ್ಲಿ ನಮ್ಮ ಸಿನಿಮಾದ ಹೀರೋ ರಾಕೇಶ್ ಅದ್ಭುತ ಕಲಾವಿದ, ಥಿಯೇಟರ್ ಬ್ಯಾಕ್ಗ್ರೌಂಡು, ಮಲೆಗಳಲ್ಲಿ ಮದುಮಗಳು ಅನ್ನೋ ಒಂದು ದೊಡ್ಡ ನಾಟಕದಲ್ಲಿ ಮಾಡಿದ ಹುಡುಗ. ಸೊ ತುಂಬ ಸೌಜನ್ಯದಿಂದ ಇರೋಂಥ ಹುಡುಗ, ತುಂಬ ಇನೋಸೆನ್ಸ್. ಸೊ ಆತನಲ್ಲಿ ಒಂದು ಸ್ಟ್ರಾಂಗ್ ಇನೋಸೆನ್ಸ್ ಇದೆ, ಅದು ತುಂಬ ಕನೆಕ್ಟ್ ಆಗಿತ್ತು ನನಗೆ. ಸೊ ಹಾಗಾಗಿಲ್ಲ, ಈ ಹುಡುಗ ಸಾಮಾನ್ಯ ಒಬ್ಬ ಬಡ ಪ್ರತಿಭೆ, ಬಡ ಕಲಾವಿದ. ಸೊ ಇಲ್ಲ, ಈ ಹುಡುಗನಲ್ಲಿ ಒಂದು ಫೈರ್ ಇದೆ ಅಂತ ಅನಿಸ್ದಾಗ, ಇಲ್ಲ ನಾನು ಹೇಳ್ದಂಗೆ ಕೇಳ್ತಾನೆ ಅಂತ ನನಗೆ ಅನ್ನಿಸ್ದಾಗ ನಾನು ರಾಕೇಶ್ನ ಸೆಲೆಕ್ಟ್ ಮಾಡಿದೆ. ಸೊ ಅದೇ ರೀತಿ ನಾವು ಸಿನಿಮಾದ ನಾಯಕಿ ಕೂಡ. ಸೊ ಆ ಹುಡುಗಿಲ ಒಂದು ಇನೋಸೆನ್ಸ್ ಮತ್ತು ಒಂದು ಫೋರ್ಸ್, ಸಿನಿಮಾದ ಕ್ಯಾರೆಕ್ಟರ್ ಕೂಡ ಹಾಗೆ ಇದ್ದಿದ್ದರಿಂದ. ಸೊ ಜೊತೆಗೆ ಇನ್ನೊಂದಷ್ಟು ಸಹ ಕಲಾವಿದರೆಲ್ಲ ಒಂದಷ್ಟು ಥಿಯೇಟರ್ ಬ್ಯಾಕ್ಗ್ರೌಂಡ್ ಇರೋರು. ನಮ್ಮ ಮಠ ಸರ್ ಇದ್ದಾರೆ, ಮಠ ಕೊಪ್ಪಳ ಸರ್, ಮತ್ತು ನಮ್ಮ ಪ್ರವೀಣ್ ಗೌಡ ಸರ್, ಮತ್ತು ನಯನ ಅಂತ ಒಂದು ಹುಡುಗಿಗೆ ಆ್ಯಕ್ಟ್ ಮಾಡಿದ್ದಾಳೆ ಸಿನಿಮಾದಲ್ಲಿ, ತುಂಬ ಅದ್ಭುತವಾಗಿ ನಟಿಸಿದ್ದಾಳೆ. ಸೊ ಇವರೆಲ್ಲರೂ ಸಿನಿಮಾದಲ್ಲಿ ಒಂದು ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ, ನನ್ನ ಮೈಂಡಲ್ಲಿ ಏನಿತ್ತು ವಿಷುವಲ್ಲು, ಸೊ ಅದಕ್ಕೆ ನೀಟಾಗಿ ಇವರೆಲ್ಲ ಆ್ಯಪ್ಟಾಗಿ ಅದಕ್ಕೆ ಹೊಂದ್ಕೊಂಡು ಬ್ಯೂಟಿಫುಲ್ಲಾಗಿ ಅವರು ಕ್ಯಾರೆಕ್ಟರ್ಗಳನ್ನ ಕನ್ವೆ ಮಾಡಿದ್ರು. ಸೊ ಹಾಗಾಗಿ ತುಂಬ ಕಷ್ಟ ಏನು ಅನ್ನಿಸ್ಲಿಲ್ಲ. ಅಫ್ಕೋರ್ಸ್ ಹೊಸ ಕಲಾವಿದರನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟನೇ ಇರುತ್ತೆ, ಬಟ್ ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಸೊ ಅದಕ್ಕೆ ಇವತ್ತು ಟ್ರೈಲರು ಅಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ, ಅವ್ರ ಪರ್ಫಾರ್ಮೆನ್ಸು ಮತ್ತು ಅವ್ರ ಆ ಸ್ಕ್ರೀನ್ ಪ್ರೆಸೆನ್ಸ್ ಮುಖಾಂತರ. ಸೊ ತುಂಬ ಖುಷಿ ಇದೆ ಸರ್, ಒಂದು ಹೊಸ ಸಿನಿಮಾಗೆ ಇಷ್ಟು ದೊಡ್ಡ ಹ್ಯೂಜ್ ರೆಸ್ಪಾನ್ಸು. ಆಮೇಲೆ ಪ್ರಮೋಷನ್ ಕೂಡ ಚೆನ್ನಾಗಿ ಆಗ್ತಾ ಇದೆ. ಸೊ ಹೋಪ್ ಫಾರ್ ದ ಗುಡ್ December 6th. ಸೊ ಪ್ರಮೋಷನ್ಸ್ ಎಲ್ಲ ತುಂಬ ಜೋರಾಗಿದೆ ಸರ್. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರತಕ್ಕಂಥ ಸಿನಿಮಾಗಳು ಕೂಡ ಬರ್ತಿದೆ. ಸೊ ಹಾಗೆ ಒಳ್ಳೆ ಕಂಟೆಂಟ್ ಇರುವ ಸಿನಿಮಾ ಕೂಡ ಎಲ್ಲ ಒಂದ್ ಕಡೆ ಥಿಯೇಟ್ರಲ್ಲಿ ಗಟ್ಟಿಯಾಗಿ ನಿಲ್ತಾ ಇಲ್ಲ. ಅಂದ್ರೆ ಎಲ್ಲೋ ಹಿಂಗೆ ಹೋಗ್ತಿದೆ ಸಿನಿಮಾಗಳು, ಒಳ್ಳೊಳ್ಳೆ ಕಥೆ ಇರುವಂಥ ಚಿತ್ರಗಳು. ಈ ಧೀರ ಭಗತ್ ರಾಯ್ ಸಿನಿಮಾ ಯಾವ ರೀತಿ ಗಟ್ಟಿಯಾಗಿ ನಿಲ್ಲುತ್ತೆ ಚಿತ್ರಮಂದಿರದಲ್ಲಿ? ಅದೇ ನಾನು ಹೇಳಿದ್ನಲ್ಲ ಸರ್ ನಿಮಗೆ, ಮೊದಲನೇದಾಗಿ ಇದೊಂದು ಹ್ಯೂಜ್ ಬಜೆಟ್ ಸಿನಿಮಾ. ಸೊ ಹೊಸಬ್ರು ನಿಂದ ತಕ್ಷಣ ಏನೋ ಮಿನಿಮಲ್ ಬಜೆಟಲ್ಲಿ ಮಾಡಿದ್ದಾರೆ ಅಂತ ನಿಮಗೆ ಟ್ರೈಲರ್ ನೋಡಿದ್ರೆ ಹಂಗೆ ಅನ್ಸೋದಿಲ್ಲ. ಇಟ್ಸ್ ಅ ಕೈಂಡ್ ಆಫ್ ಹ್ಯೂಜ್ ಬಜೆಟ್. ಮತ್ತು ಇದೊಂದು ಪೀರಿಯಡ್ ಸಿನಿಮಾ. ಮತ್ತು ನಿಮಗೆ ಸಿನಿಮಾದಲ್ಲಿರೋ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆಯಲ್ಲ, ನೀವು ಇಲ್ಲಿವರೆಗೂ ಯಾವ ಸಿನಿಮಾದಲ್ಲಿ ನೋಡದೇ ಇರೋಂಥ ಸೀನ್ಗಳು. ಆಮೇಲೆ ನಿಮ್ಗೆ ಆಡಿಯನ್ಸ್ಗೆ ನೆಕ್ಸ್ಟ್ ಸೀನ್ ಏನಾಗುತ್ತೆ ಇಮಿಡಿಯೇಟ್ ನಿಮ್ಗೆ ಗೆಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಆ ಥರದ್ದೆಲ್ಲ ಹೊಸ ದೃಶ್ಯಗಳು. ಸೊ ಯಾಕಂದರೆ ನಾನು ಅದನ್ನೆಲ್ಲ ಕಣ್ಣಾರೆ ನೋಡಿದ ದೃಶ್ಯಗಳಾಗಿದ್ದರಿಂದ ಇಲ್ಲಿವರೆಗೂ ಯಾವ ಸಿನಿಮಾಗಳಲ್ಲೂ ತೋರಿಸ್ದಿರೋಂಥ ಸಿನಿಮಾಗಳಲ್ಲಿದ್ದಾವೆ. ಸೊ ಹಾಗಾಗಿ ಇದು ಸ್ಪೆಷಲ್ ಸಿನಿಮಾ. ಈ ಸಿನಿಮಾನ, ಈ ಕಥೆನ, ಈ ನರೇಷನ್ನ ಇಲ್ಲಿವರೆಗೂ ಯಾರು ನೋಡದೇ ಇರೋಂಥ ನರೇಷನ್ ಆಗಿರೋದ್ರಿಂದ ಒಂದು ಸ್ಟ್ರಾಂಗ್ ನಂಬಿಕೆ ಇದೆ ಪ್ರೊಡ್ಯೂಸರ್ಸ್ಗೂ ಮತ್ತು ನನಗೆ, ನಮ್ಮ ಟೀಮ್ಗೆ. ಯಾಕೆಂದರೆ ಎಲ್ಲೂ ಈ ಥರದ ಸೀನ್ಗಳು ಬಂದಿಲ್ಲ. ಹಾಗಾಗಿ ಇದು ಒಂಥರ ಹೊಸದ ಸಿನಿಮಾ, ಹೊಸ ಅಲೆ ಅಂತ ನಮಗೆ ತುಂಬ ನಂಬಿಕೆ ಇದೆ. ಇದನ್ನು ಗ್ಯಾರಂಟಿ ಕನ್ನಡಿಗರು ಆಕ್ಸೆಪ್ಟ್ ಮಾಡ್ತಾರೆ, ಕನ್ನಡಿಗರು ಕೈ ಬಿಡಲ್ಲ ಈ ಕಂಟೆಂಟ್ ಮೇಲೆ ಅನ್ನೋ ಒಂದು ಹೋಪ್ ಇದೆ. ಸೊ ಹಾಗಾಗಿ ನಿಮ್ಗೆಲ್ರಿಗೂ ಒಂದು ಡಿಫ್ರೆಂಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ನಿಮ್ಗೆ ಸಿಗುತ್ತೆ. ಅದು ಟೆಕ್ನಿಕಲ್ ವೈಸ್ ವಿ ಆರ್ ವೆರಿ ಸ್ಟ್ರಾಂಗ್. ಸೊ ಅದು ಟೆಕ್ನಿಕಲ್ ವಿಷಯದಲ್ಲೂ ಆಗಿರ್ಬೋದು, ಅದು ವಿಷುವಲ್ ವಿಷಯದಲ್ಲೂ ಆಗಿರ್ಬೋದು, ಎಲ್ಲ ಆಸ್ಪೆಕ್ಟ್ಸಿಂದನೂ ಇಟ್ಸ್ ಅ ಬ್ಯೂಟಿಫುಲ್ ಕಂಪ್ಲೀಟ್ ಬಿಗ್ ಕಮರ್ಷಿಯಲ್ ಸಿನಿಮಾ.
ಹಾಗಾಗಿ ಅವರೆಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನಮಗೆ ತುಂಬ ಗಟ್ಟಿ ನಂಬಿಕೆ. ಸರ್ ನೀವು ಕತೆ ಮಾಡಿದಾಗ ಕತೆ ತಗೊಂಡು ಪ್ರೊಡ್ಯೂಸರ್ಗೆ ಕತೆ ಹೇಳಿದಾಗ ಪ್ರೊಡ್ಯೂಸರ್ಸ್ ಕಡೆಯಿಂದ ಯಾವ ಥರ ರಿಯಾಕ್ಷನ್ ಬಂತು, ಹೇಗೆ ಒಪ್ಕೊಂಡ್ರು ಅಂದರೆ, ಯಾಕಂದರೆ ಒಬ್ಬ ನಿರ್ಮಾಪಕ ಸಿನಿಮಾ ಮಾಡ್ತಾನಂದ್ರೆ ತುಂಬ ಬೇರೆ ಬೇರೆ, ಅಂದರೆ ಇವಾಗ ಕೆಲವೊಂದು ಆಕ್ಷನ್ಸ್ ಜಾಸ್ತಿ ಇರಬೇಕು, ಲವ್ ಇರಬೇಕು, ಈ ಥರ ಎಲ್ಲ ಅವ್ರ ಒಂದು ಆಲೋಚನೆಯಲ್ಲಿ ಇರುತ್ತೆ. ಸೊ ಈ ಥರ ಒಂದು ಸೂಕ್ಷ್ಮವಾದ ಕತೆ ನೀವು ತಗೊಂಡಾಗ ಹೇಳಿದಾಗ ಸೊ ಪ್ರೊಡ್ಯೂಸರ್ ಯಾವ ರೀತಿ ಒಪ್ಕೊಂಡ್ರು ಅಂತ ಅದನ್ನು? ಅದೇ ಅವ್ರಿಗೆ ಆ್ಯಕ್ಚುಲಿ ಕತೆ ಮಾಡಿಕೊಂಡಾಗ ಅವ್ರು ಹೇಳಿದಾಗ ದೇ ಆರ್ ವೆರಿ ಎಕ್ಸೈಟೆಡ್. ಅಂದರೆ ನಿಮಗೆ ಸಮಾನ ಮನಸ್ಕರ ಅನ್ನೋದಿದೆಯಲ್ಲ, ಸೊ ಅದು ಮೈಂಡಲ್ಲಿ ಇದ್ಬಿಟ್ರೆ, ನಾವೆಲ್ಲರೂ ಒಂದೇ ಅನ್ನೋ ಒಂದು ಮೈಂಡಲ್ಲಿ ಬಂದ್ಬಿಟ್ಟಾಗ ನಿಮಗೆ ಈ ಥರದ ಕತೆಗಳು ನಿಮಗೆ ಆಟೋಮೆಟಿಕ್ಲಿ ಎಲ್ರಿಗೂ ಇಷ್ಟ ಆಗ್ತಾ ಹೋಗುತ್ತೆ. ಯಾರು ನೀನು ಮೇಲೂ ನಾನು ಕೀಳು ಅನ್ನೋದು ಮನಸ್ಥಿತಿ ಇರುತ್ತೆ ಗೊತ್ತಾ, ಅವ್ರಿಗೆ ಖಂಡಿತವಾಗ್ಲೂ ಅವ್ರನ್ನ ಸಿನಿಮಾ ಬದಲಾಯಿಸುತ್ತೆ. ಅವರಿಗೆ ಮೇ ಬಿ ಒಂದಷ್ಟು ಜನಕ್ಕೆ ಅವ್ರಿಗೆಲ್ಲ ಅವರು ಬದಲಾಗೋದು ಲೇಟ್ ಆಗ್ಬೋದು, ಡಿಲೇ ಆಗ್ಬೋದು, ಬಟ್ ಡೆಫಿನೆಟಾಗಿ ಬದಲಾಗ್ತಾರೆ. ಅವ್ರಿಗೆ ಒಂದಷ್ಟು ಮುಜುಗರ, ಅಂದರೆ ಇಲ್ಲ ಇದು ಇವರೇನು ನಮಗೆ ಹೆಂಗೆ ಹೇಳ್ತಾರೆ, ಆಶಾಗಿ ಹೇಳ್ತಾರೆ ಅನ್ನೋದೊಂದು ಕೋಪ ಇರುತ್ತೆ. ಬಟ್ ಆ ವಿಷಯದಲ್ಲಿ ನಮ್ಮ ನಿರ್ಮಾಪಕರು ಭಾಳ ಗಟ್ಟಿ ಧೈರ್ಯ ಮಾಡಿದವರು. ನಮ್ಮ ಸಿನಿಮಾ ಶುರು ಮಾಡಿದ್ದು ನಮ್ಮ ಕರಿಯಪ್ಪ ಸರ್, ಸೊ ಗಟ್ಟಿ ಧೈರ್ಯದಿಂದ ಶುರು ಮಾಡಿದ್ರು. ಆಮೇಲೆ ನಮ್ಮ ಪ್ರವೀಣ್ ಗೌಡ್ರು, ಸೊ ಅವರು ಅಣ್ಣನಾಗಿ ಜೊತೆಗೆ ನಿಂತ್ಕೊಂಡು ಸೂಪರಾಗಿ ಮಾಡಿದ್ಯಾ ಕತೆನ, ನಿನಗೆ ಬೆನ್ನೆಲುಬಾಗಿ ನಾನು ಇರ್ತೀನಿ, ಎಲ್ಲೂ ಕಾಂಪ್ರಮೈಸ್ ಆಗಬೇಡಿ, ನೀವು ಸೂಪರಾಗಿ ಮಾಡಿ ಸಿನಿಮಾನ ಅಂತೇಳಿ ಜೊತೆಗೆ ಬಂದು ನಿಂತ್ಕೊಂಡ್ರು. ದೆನ್ ಅದಾದಮೇಲೆ ನಮ್ಮ ಅಶೋಕ್ ಸರ್, ನಮ್ಮ ವೈಟ್ ಲೋಟಸ್ ಎಂಟರ್ಟೈನ್ಮೆಂಟ್ ಮೀಡಿಯಾ, ಸೊ ಎಲ್ಲೂ ಕಾಂಪ್ರಮೈಸ್ ಆಗಬೇಡಿ, ಸಿನಿಮಾ ಸೂಪರಾಗಿ ಬರ್ತಾ ಇದೆ, ನೀವು ಮಾಡಿ ಅಂತೇಳಿ ಕೇಳಿದ ಬಜೆಟ್ ಕೊಟ್ಟರು. ಸೊ ಅದು ಬ್ಯೂಟಿಫುಲ್ಲಾಗಿ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಸೊ ಟ್ರೈಲರ್ ಆ್ಯಕ್ಚುಲಿ ಪ್ರಸನ್ನ ಥಿಯೇಟ್ರಲ್ಲಿ ಟ್ರೈಲರ್ ಲಾಂಚ್ ಆಗಿದ್ದು, ಆ ಸ್ಕ್ರೀನ್ ಮೇಲೆ ನೋಡ್ತಿರೇ ನನಗೆ ಒಂಥರ ಗೂಸ್ ಬಂಪ್ ಮೂಮೆಂಟ್ಸ್. ಐ ಮೀನ್ ಎಷ್ಟು ಚೆನ್ನಾಗಿ ಬಂದಿದ್ದಿಲ್ಲ ಸಿನಿಮಾ, ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದಿಲ್ಲ ಅಂತ. ಸೊ ಅವ್ರು ಹಾಕಿದ ದುಡ್ಡು ಸಿನಿಮಾಗೆ ಅದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಔಟ್ಪುಟ್ ವಾಸ್ ಗುಡ್. ಸೊ ಹಾಗಾಗಿ ವಿ ಆರ್ ಆಲ್ ವೆರಿ ಹ್ಯಾಪಿ. ಅವರು ಸ್ಕ್ರಿಪ್ಟನ್ನು ತುಂಬ ನಂಬಿದ್ರು, ನನ್ನನ್ನು ತುಂಬ ನಂಬಿದ್ರು. ಸೊ ಆ ನಂಬಿಕೆ ಒಬ್ಬ ನಿರ್ಮಾಪಕನಿಗೆ ಯಾವಾಗಲೂ ಕತೆ ಮೇಲೆ ನಿರ್ದೇಶಕರ ಮೇಲೆ ಎರಡು ಮೇಲೂ ಬಂದಾಗ ನಿಮ್ಗೇನಾಗುತ್ತೆ, ಒಂದು ಬ್ಯೂಟಿಫುಲ್ ಸಿನಿಮಾ ಆಗುತ್ತೆ. ಸೊ ಆ ಬ್ಯೂಟಿಫುಲ್ ಸಿನಿಮಾನೇ ಧೀರಭಾಗತ್ರೆ. ಸರ್ ಸಿನಿಮಾದ ಟ್ರೈಲರು ಆಲ್ಮೋಸ್ಟ್ ಯಾವುದೊಂದು ಹೋಟೆಲಲ್ಲಿ ಅಥವಾ ಯಾವುದೋ ಒಂದು ಇದರಲ್ಲೆಲ್ಲ ಮಾಡೋದು ನೋಡಿದ್ದೀನಿ. ನೀವು ಎಸ್ಪೆಷಲಿ ಥಿಯೇಟ್ರಲ್ಲಿ ಟ್ರೈಲರ್ ರಿಲೀಸ್ ಮಾಡಿದ್ರಿ. ಸೊ ಆ ಪ್ಲ್ಯಾನ್ ಯಾಕೆ ಮಾಡಿದ್ರಿ ಅಂತ? ಅಂದರೆ ನನಗೆ ನಾನು ಇದುವರೆಗೂ ಯಾವ ಪರಿಸರಲ್ಲೂ ಹೇಳಿಲ್ಲ ಈ ವಿಷಯನ, ನಿಮ್ಗೆ ಹೇಳ್ತೀನಿ. ನೀವು ತುಂಬ ಚೆನ್ನಾಗಿ ಕೇಳ್ತಿದ್ದೀರ ಪ್ರಶ್ನೆಗಳು. ಅದಕ್ಕೆ 7 years ಬ್ಯಾಕ್ ಪ್ರಸನ್ನ ಥಿಯೇಟ್ರಲ್ಲಿ ಒಂದು ಸಿನಿಮಾ ನೋಡ್ತಾ ಇದ್ವಿ ನಾನು ನಮ್ಮ ಸ್ನೇಹಿತರೆಲ್ಲ. ಸೊ ಒಂದು ಸಿನಿಮಾ ರಿಲೀಸ್ ಆಗಿದೆ. ಆಗ ನಾನು ಆಗ್ತಾನೆ ಇಂಡಸ್ಟ್ರಿಗೆ ಬಂದು 3 years ಸಮಥಿಂಗ್ ಆಗಿತ್ತು. ಸೊ ಸಿನಿಮಾ ಮಾಡಬೇಕು 6 years ಅನ್ಕೊತೀನಿ. ಸೊ 6 years 4 years 5 years ಬ್ಯಾಕ್. ಸೊ ಸಿನಿಮಾಗಳು ಸ್ಟ್ರಗಲ್ ಗೊತ್ತಲ್ಲ ನಿಮಗೆ, ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿ ವರ್ಕ್ ಮಾಡೋದು. ಸೊ ಆಗ ನನ್ನ ಫ್ರೆಂಡ್ ಒಬ್ಬ ಸಿನಿಮಾ ನೋಡ್ತಿದ್ವಿ. ಆವಾಗ ಅವನು ಹೇಳ್ತಿದ್ದ, ಬರೀ ನೀನು ಹೇಳ್ತೀಯಾ ಸಿನಿಮಾ ನಾನು ಮಾಡ್ತೀನಿ ಅಂತ, ನೀನು ಮಾಡ್ತಾ ಇಲ್ಲ, ನೀನು ಸಿನಿಮಾ ಮಾಡಲ್ಲ, ನಿನ್ನ ಕೈಲಿ ಆಗಲ್ಲ. ಅವನದೊಂಥರ ವಿಕೃತ ಮನಸ್ಥಿತಿ. ಅವನು ಯಾವಾಗಲೂ ಟೀಸ್ ಮಾಡೋದು, ಯಾವಾಗಲೂ ಕಾಲೆಳೆಯೋದು. ಸೊ ನೀನು ಮಾಡಲ್ಲ ಬಿಡುಗರು, ಅವನಂದಿದ್ದು ಇದೇ ಥಿಯೇಟ್ರಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ನಿನ್ನ ಸಿನಿಮಾ ಇಂಡಸ್ಟ್ರಿಗೆ ನೀನು ಲಾಯಕ್ಕಿಲ್ಲ, ನಿನ್ನ ಕೈಲಾಗಲ್ಲ ಸಿನಿಮಾ ಮಾಡೋದಕ್ಕೆ, ನೀನು ಹೇಳೋ ಕತೆಗಳು ಯಾರು ಇಲ್ಲಿ ನೋಡಲ್ಲ, ಬಿಟ್ಬಿಡು ಸಿನಿಮಾ ಆಸೆನಾ ಅಂತೇಳಿ ಅದೇ ಪ್ರಸನ್ನ ಥಿಯೇಟ್ರಲ್ಲಿ ಕೂತ್ಕೊಂಡು ಅವನು ಹೇಳ್ದ. ಸೊ ಆಗ ನಾನು ಅವನಿಗೆ ಹೇಳಿದೆ, ನೀನಿವತ್ತು ಸಿನಿಮಾ ಮಾಡಲ್ಲ ಅಂತ ಹೇಳ್ತಾ ಇದೆಯಾ, ನೀನು ಜೀವಂತವಾಗಿದ್ದರೆ ನಾನು ಸಿನಿಮಾ ಮಾಡಿದ್ದೀನ, ನಾನು ಸಿನಿಮಾದ ಟ್ರೈಲರ್ ಲಾಂಚ್ ಇಲ್ಲೇ ಮಾಡ್ತೀನಿ ಅಂತ ಹೇಳಿ ಸಿನಿಮಾದ ಹಠಾತ್ ಬಿದ್ದು ಸಿನಿಮಾದ ಟ್ರೈಲರ್ನ ಪ್ರಸನ್ನ ಥಿಯೇಟ್ರಲ್ಲಿ ಮಾಡಿದ್ದು. ನಾನು ಇಲ್ಲಿವರೆಗೂ ಯಾರಿಗೂ ಹೇಳಿರಲಿಲ್ಲ. ಸೊ ಇವತ್ತು ಹೇಳ್ತಾ ಇದ್ದೀನಿ. ಸೊ ಅವನು ಟ್ರೈಲರ್ ರಿಲೀಸ್ ಆಗಿ 2 days ಆದಮೇಲೆ ಈ ಕಾಲ್ಡ್ ಮೀ. ಸೊ ಮಗ ಹೇಳ್ದಂಗೆ ಮಾಡಿಬಿಟ್ಟೆ, ಐಮ್ ಸಾರಿ ಅಂತ. 2 days ಆದಮೇಲೆ, ಟ್ರೈಲರ್ ರಿಲೀಸ್ ಆದಮೇಲೆ 2 days ಆದಮೇಲೆ ನನಗೆ ಕಾಲ್ ಮಾಡಿ, ಗುರು ಅವತ್ತು ಹಂಗೆ ಹೇಳಿದೆ, ಬಟ್ ನೀನು ಪ್ರೂವ್ ಮಾಡಿಬಿಟ್ಟೆ, ನೀನು ಪ್ರೂವ್ ಮಾಡ್ಕೊಂಬಿಟ್ಟೆ. ಸೊ ಸೂಪರ್, ನೀನು ಅಂದ್ಕೊಂಡಿದ್ದು ಸಾಧಿಸಿದ್ಯಾ, ಟ್ರೈಲರ್ ತುಂಬ ಚೆನ್ನಾಗಿದೆ, ಸಿನಿಮಾ ಕೂಡ ಸಕ್ಸಸ್ ಆಗುತ್ತೆ ಅಂತ ಮನಸ್ಪೂರ್ವಕವಾಗಿ ವಿಶ್ ಮಾಡ್ದೆ ಅವನು ಅವತ್ತು. ಟ್ರೈಲರ್ ರಿಲೀಸ್ ಆಗಿ 2 days ಆದಮೇಲೆ. ಸೊ ಅಲ್ಲೇ ಮಾಡಬೇಕು ಅನ್ನೋದು ಅದೊಂದು ಸ್ಟ್ರಾಂಗ್ ರೀಸನ್ನು. ಮತ್ತು ನಾವು ಹೊಸಬ್ರು ಅಂದಿದ ತಕ್ಷಣ ಇವರು ಸುಮ್ಮನೆ ಏನೋ ಹೇಳ್ತಾರೆ ನಾರ್ಮಲಾಗಿ, ಅದು ಟೆಕ್ನಿಕಲ್ ವೈಸ್ ಅದು ಕ್ವಾಲಿಟಿ ಇರಲ್ಲ ಅಂತ ಹೇಳ್ತಾರೆ ಅಂತಾರೆ. ಅದು ಅವ್ರಿಗೆಲ್ಲರಿಗೂ ಒಂದು ಆನ್ಸರ್ ಕೊಡಬೇಕಾಗಿತ್ತು. ಅದಕ್ಕೆ ಸೊ ಟೆಕ್ನಿಕಲಿ ವಾಟ್ ವಿ ಆರ್ ಸ್ಟ್ರಾಂಗ್ ಅನ್ನೋದನ್ನು ನಾನು ಥಿಯೇಟ್ರಲ್ಲೇ ಅದು ಪ್ರೂವ್ ಮಾಡಬೇಕಲ್ಲ ಅದನ್ನು. ಸೊ ಅದಕ್ಕೆ ಸಿನಿಮಾದ ಸೌಂಡ್ ಡಿಸೈನ್ ಭಾಳ ಯುನೀಕಾಗಿ ಮಾಡಿದ್ವಿ ಸಿನಿಮಾದಲ್ಲಿ.
ಸೊ ಹಾಗಾಗಿ ಆರ್ ಕೂಡ ರೆಕಾರ್ಡಿಂಗ್ ಕೂಡ ಸೂಪರಾಗಿ ಮಾಡಿದ್ದೀವಿ. ಸೊ ಅದು ನಿಮಗೆ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕು, ಈ ಸಿನಿಮಾದ ಪವರ್ ಏನಂದ್ರೆ ಥಿಯೇಟ್ರಲ್ಲಿ ಗೊತ್ತಾಗಬೇಕು ಅಂತ ಡಿಸೈಡ್ ಮಾಡಿ ಪ್ರಸನ್ನ ಥಿಯೇಟ್ರಲ್ಲಿ ಟ್ರೈಲರ್ ರಿಲೀಸ್ ಮಾಡಿದ್ವಿ. ಸೊ ಹಾಗಾಗಿ ಸೊ ಖುಷಿ ಇದೆ ಆ ವಿಷಯದಲ್ಲಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಅಂದರೆ ನಮ್ಗೆ ಯಾರು ಕೆಟ್ಟದ್ದು ಬಯಸ್ತಾರೋ ಅವ್ರಿಗೆ ನಾವು ಏನು ಮಾತಾಡಬಾರ್ದು, ನಮ್ಮ ಕೆಲಸದ ಮುಖಾಂತರ ಉತ್ತರ ಕೊಡಬೇಕು ಅನ್ನೋದು ಅವತ್ತು ಮೈಂಡಿಗೆ ಅಂದ್ಕೊಂಡಿದ್ದು, ಅದು ಇತ್ತೀಚೆಗೆ ನೆರವೇರಿದೆ. ಇನ್ನೂ ಆ ಥರ ತುಂಬ ಇದ್ದಾವೆ. ಸೊ ಅದು ಸ್ಟೆಪ್ ಬೈ ಸ್ಟೆಪ್ಪು ಇನ್ನು ನೆಕ್ಸ್ಟ್ ಸಿನಿಮಾಗಳಲ್ಲಿ ಯಾರು ನಿಮ್ಮ ಕೈಲಿ ಆಗಲ್ಲ ಅಂದವ್ರಿಗೆ ನಾವೇನು ಮಾತಾಡ್ಬಾರ್ದು, ನಮ್ಮ ಕೆಲಸದ ಮುಖಾಂತರ ಉತ್ತರ ಕೊಡಬೇಕು ಅಂತ. ಸೊ ಐ ಆಮ್ ಜಸ್ಟ್ ವೇಟಿಂಗ್. ಇನ್ನೂ ತುಂಬ ಇದೆ, ತುಂಬ ಮಾಡೋದಿದೆ. ಸೊ ಇದು ಅದರ ಹಿನ್ನೆಲೆ, ಪ್ರಸನ್ನ ಥಿಯೇಟ್ರಲ್ಲಿ ಯಾಕೆ ಆಯಿತು ಅನ್ನೋದಕ್ಕೆ ಇದು ಹಿನ್ನೆಲೆ. ಯಾರಿಗೂ ಗೊತ್ತಿಲ್ಲ ನಮ್ಮ ಟೀಮ್ಗೆ. ಸೊ ಇವತ್ತು ಎಲ್ರಿಗೂ ಗೊತ್ತಾಗ್ತಾ ಇದೆ. ನೀವು ನೋಡಿದ್ರೆ ಎಲ್ಲರೂ ಓ ಇದಕ್ಕೆ ಪ್ರಸನ್ನ ಥಿಯೇಟ್ರಲ್ಲೇ ಆಗಬೇಕು ಅಂತ ಇದು ಅಂತ ಕೇಳ್ತಿದ್ರಲ್ಲ. ಸೊ ದಿಸ್ ಇಸ್ ದ ರೀಸನ್. ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ. ಅದ್ಭುತವಾದ ರೆಸ್ಪಾನ್ಸ್ ಸಿಗ್ತಿದೆ ಯೂಟ್ಯೂಬಲ್ಲಿ. ಲಕ್ಷ ವ್ಯೂಸ್. ಹೌದೌದು. ಸೊ ದುನಿಯಾ ವಿಜಯ್ ಸರ್ ಬಂದು ಟ್ರೈಲರ್ ಲಾಂಚ್. ಹೌದೌದು. ವಿಜಯ್ ಅಣ್ಣ ಸಿನಿಮಾದ ಹಿಂದೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದುನಿಯಾ ವಿಜಯ್ ಬಗ್ಗೆ ಏನು ಹೇಳ್ತೀರಿ? ನನಗೆ ಅಣ್ಣ, ನನಗೆ ಭಾಳ ಪ್ರೀತಿ ನನಗೆ ವಿಜಯ್ ಅಣ್ಣ ಅಂದರೆ ನನ್ನ ಕಂಟೆಂಟು ಸಿನಿಮಾದಲ್ಲಿ ಟ್ರೈಲರ್ ನೋಡಿ ಅವತ್ತು ಹೇಳಿದ್ದ, ಅಣ್ಣ ಸಿನಿಮಾದಲ್ಲಿ ಟ್ರೈಲರಲ್ಲಿ ಗೆದ್ದುಬಿಟ್ಟಿದ್ಯಾ, ಸಿನಿಮಾನ ಚೆನ್ನಾಗಿ ಮಾಡಿರ್ತೀಯಾ, ಸಿನಿಮಾನ ಗೆಲ್ಲಿಸ್ಕೊ, ಅದಕ್ಕೆ ನಾನು ಏನು ಮಾಡಬೇಕು ಅದು ನಾನು ಮಾಡ್ತೀನಿ ಚಿನ್ನ. ನಿನ್ನಂಥ ಹಾರ್ಡ್ ವರ್ಕ್ ಮಾಡೋ ಹುಡುಗ, ಮತ್ತು ನೀನೇನೋ ಒಂದು ರೆಪ್ರೆಸೆಂಟ್ ಮಾಡ್ತಾ ಇದೆಯಾ ಸೊಸೈಟಿಗೆ ಸ್ಟ್ರಾಂಗ್ ಆಗಿ. ಸೊ ನೀನು ಬೆಳಿಬೇಕಿಲ್ಲಿ ಅಂತ ಹೇಳಿ ಭಾಳ ಖುಷಿಯಿಂದ ಹೇಳಿದರು. ಸೊ ವಿಜಯ್ ಅಣ್ಣಂಗೆ ಯಾವಾಗಲೂ ಆಭಾರಿಯಾಗಿ ಇರ್ತೀನಿ. ಸೊ ವಿಜಯ್ ಅಣ್ಣ ಇವತ್ತು ಟ್ರೈಲರ್ ಲಾಂಚ್ ಬಂದು ಮಾಡಿಕೊಟ್ಟ ಮೇಲೆ ಸಿನಿಮಾದ್ದು ಟಾಕ್ಸ್ ತುಂಬ ದೊಡ್ಡದಾಗಿ ಶುರು ಆಯಿತು. ಸೊ ಆ ವಿಷಯದಲ್ಲಿ ಕೊನೆಯವರೆಗೂ ವಿಜಯ್ ಅಣ್ಣಂಗೆ ಚಿರಋಣಿ ಆಗಿರ್ತೀನಿ. ಸೊ ಥ್ಯಾಂಕ್ಸ್ ವಿಜಯ್ ಸರ್, ಅಣ್ಣ ಅಂತ ಕರಿತೀನಿ. ಥ್ಯಾಂಕ್ಸ್ ವಿಜಯ್ ಅಣ್ಣ, ನೀವು ಇವತ್ತು ಬಂದು ಲಾಂಚ್ ಮಾಡಿಕೊಟ್ಟಿದ್ದು, ಇವತ್ತು ಸಿನಿಮಾ ಇಲ್ಲಿವರೆಗೂ ಬಂದಿದೆ. ಸೊ ನಿಮ್ಮ ಉಪಕಾರನ ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮ ಸತೀಶಣ್ಣ, ನೀನಾಸಂ ಸತೀಶಣ್ಣ, ಮೊನ್ನೆಲ್ಲ ಕಾಲ್ ಮಾಡಿ ಮೊನ್ನೆ ನಮ್ಮ ಸಾಂಗ್ ರಿಲೀಸ್ ಮಾಡಿಕೊಟ್ಮೇಲೆ ಅವ್ರು ಮಾಡಿದ ಮಾತುಗಳು ಭಾಳ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿ ನಮಗೆ ಎಂಟೈರ್ ಸ್ಟೇಟ್ಸಿಂದ ಎಲ್ಲ ಕಡೆಯಿಂದ ಕಾಲ್ಸ್ ಬಂತು. ಸತೀಶಣ್ಣ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಹೇಳಿ, ತುಂಬ ಚೆನ್ನಾಗಿ ಅದು ರೀಚ್ ಕೂಡ ಆಯಿತು. ಸೊ ಕಾಲ್ ಮಾಡಿ ಅಣ್ಣನ ಖುಷಿಯಾಗಿ ಮಾತಾಡಿದ್ರು. ಈ ಥರ ಸಿನಿಮಾ ಬಂದಾಗ ನಾವು ಆ ಥರದ ವಿಷಯ ಮಾತಾಡೋಕ್ಕೆ ಸಾಧ್ಯ. ಸೊ ನೀವು ಈ ಥರ ಸಿನಿಮಾಗಳು ನೀವು ತುಂಬ ಮಾಡ್ತಾ ಇರಬೇಕು. ಸೊ ನಾನು ಜೊತೆಗೆ ನಿಂತ್ಕೊತೀನಿ, ನಿಮಗೆ ಎಲ್ಲ ವಿಷಯದಲ್ಲೂ ನಾನು ಸಪೋರ್ಟ್ ಮಾಡ್ತೀನಿ, ನನ್ನ ತಲೆ ಕೆಡಿಸ್ಕೊಂಬೇಡ ಅಂತೇಳಿ ಮೊನ್ನೆ ಖುಷಿಯಿಂದ ನಾನು ಖುಷಿಯಾಗಿ ಫೋನ್ ಮಾಡಿದೆ. ನಂಗಿದೆ, ನೀವು ನನಗೆ ಜೊತೆಯಾಗಿ ನಿಲ್ಲಬೇಕು ಅಂತಂದೆ. ಖಂಡಿತವಾಗ್ಲೂ ನಿಲ್ತೀನಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಸತೀಶ್ ಅಣ್ಣ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನನಗೆ ಗೊತ್ತು ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಹೀಗೆ ಇನ್ನೂ ಹೆಚ್ಚೆಚ್ಚಾಗಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಆಶೀರ್ವಾದದಿಂದ ನಾವು ಖಂಡಿತವಾಗ್ಲೂ ಒಂದು ಕನ್ನಡ ಸಿನಿಮಾನ ಜನ ಕೈ ಬಿಡಲ್ಲ ನಂಬಿಕೆ ಇದೆ, ಗ್ಯಾರಂಟಿ ಗೆಲ್ತೀವಿ. ಸರ್ ಹಾಗೇನೆ ಸಿನಿಮಾದಲ್ಲಿ ಉತ್ತರ ಕರ್ನಾಟಕದ ಭಾಷೆನ ಬಳಸಿದ್ದೀರಿ. ಎಸ್ಪೆಷಲಿ ಯಾಕೆ ಆ ಭಾಷೆನ ಆಯ್ಕೆ ಮಾಡ್ಕೊಂಡ್ರಿ? ಆ್ಯಕ್ಚುಲಿ ಇಲ್ಲಿ ನಿಮಗೆ ಸ್ಲ್ಯಾಗ್, ನಿಮಗೆ ಉತ್ತರ ಕರ್ನಾಟಕದ ಸ್ಲ್ಯಾಗ್ ಸಿನಿಮಾದಲ್ಲಿ ತುಂಬ ಜಾಸ್ತಿ ಬರಲ್ಲ, ಕಮ್ಮಿ ಬರುತ್ತೆ. ಬಟ್ ಇದೊಂದು ಕಾಲ್ಪನಿಕ ಕತೆ. ಅಂದರೆ ಲ್ಯಾಂಡ್ ರಿಫಾರ್ಮ್ಸ್ ಅನ್ನೋದೊಂದು ಕಂಟೆಂಟು, ಅದಕ್ಕೆ ಒಂದಷ್ಟು ನಾವು ಈ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿದ್ರಿಂದ ನಿಮಗೆ ತುಂಬ ಕಾಲ್ಪನಿಕ ಅಲ್ಲದೆ ನಿಮಗೆ ತುಂಬ ರಿಯಲಿಸ್ಟಿಕ್ ಮಾಡ್ತೀವಿ ಅಂತ ಹೋದಾಗ ಅದೇ ಹೇಳಿದಲ್ಲ, ಇಟ್ಸ್ ಅ ಕೈಂಡ್ ಆಫ್ ಆರ್ಟ್ ಸಿನಿಮಾ ಥರ ಆಗ್ಬಿಡುತ್ತೆ. ಆರ್ಟ್ ಸಿನಿಮಾಗಳಂದರೆ ಕಮರ್ಷಿಯಲ್ ಆಡಿಯನ್ಸಿಗೆ ರೀಚ್ ಆಗೋಕ್ಕಾಗಲ್ಲ. ಆಮೇಲೆ ಇಷ್ಟು ದುಡ್ಡು ಹಾಕಿ ನಾವು ಅದು ರಿಟರ್ನ್ಸು ಕೂಡ ನಾವು ನೋಡಬೇಕಲ್ಲ. ಎಂಡ್ ಆಫ್ ದ ಡೇ ಅಲ್ಟಿಮೇಟ್ ಸಿನಿಮಾ ಅನ್ನೋದು ಅಲ್ಟಿಮೇಟ್ ಬಿಸ್ನೆಸ್. ಸೊ ದುಡ್ಡು ಕೊಟ್ಟು ನೋಡೋ ಪ್ರೇಕ್ಷಕನಿಗೆ ನೀವು 2.5 hours 3 hours ಕೂತ್ಕೊಂಡು ಸಿನಿಮಾ ನೋಡ್ತಾನೆ, ಅವ್ನಿಗೇನೋ ಒಂದು ಬೇಕು ಅದರಲ್ಲಿ. ನೀನು ಕಥೆ ಹೇಳೋ, ನೀನು ಒಳ್ಳೆ ಮೆಸೇಜ್ ಹೇಳೋ, ಬಟ್ ನನಗೆ ಇಷ್ಟ ಆಗೋ ರೀತಿ ಹೇಳು ಅಂತ ಹೇಳಿ ಆ ಎಕ್ಸ್ಪೆಕ್ಟೇಷನಲ್ಲಿ ಬರ್ತಾನೆ ಆಡಿಯನ್ಸ್. ಸೊ ಹಾಗಾಗಿ ಸ್ಲ್ಯಾಗ್, ಇದು ಒಂದು ಸ್ಲ್ಯಾಗ್ ಯೂಸ್ ಮಾಡಿ ಇದು ಅಲ್ಲಿ ಸಿನಿಮಾದಲ್ಲಿ ಆ್ಯಕ್ಚುಲಿ ನರಗುಂದದಲ್ಲಿ ನಡೆಯೋ ಕಥೆ ಇದು. ಅದೇನೋ ಒಂದು ವರ್ಲ್ಡನ್ನ ಕ್ರಿಯೇಟ್ ಮಾಡಿದ್ದೀವಿ ನಿಮಗೆ, ಧೀರ ಭಗತ್ ರಾಯ್ ವರ್ಲ್ಡನ್ನ. ಅದು ನಿಮಗೆ ಸಿನಿಮಾದಲ್ಲಿ ನೋಡಿದ್ರೆ ಅದೊಂಥರ ಆ ಸ್ಲ್ಯಾಗು ಮತ್ತು ಆ ರಿಯಲಿಸ್ಟಿಕ್ ಡೈಲಾಗ್ಸ್ಗಳೆಲ್ಲ ಬ್ಯೂಟಿಫುಲ್ಲಾಗಿ ನಿಮ್ಗೆ ಸಿನಿಮಾದಲ್ಲಿ ಕಾಣುತ್ತೆ. ಸೊ ಖುಷಿ ಇದೆ. ಸೊ ಒಳ್ಳೆ ಕಂಟೆಂಟು, ಒಳ್ಳೆ ಸಿನಿಮಾ ಇದೆ. November 6ಕ್ಕೆ ಬಿಡುಗಡೆ ಆಗ್ತಿದೆ. ಜೊತೆಗೆ ಪರಭಾಷೆ ಸಿನಿಮಾ ಕೂಡ ಬಿಡುಗಡೆ ಆಗ್ತಿದೆ. ಸರ್ ಏನು ಎಫೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತಾ ಸಿನಿಮಾಗೆ ಏನಾದರೂ? ಈಗ ಆಲ್ರೆಡಿ ಒಂದಷ್ಟು ಶುರು ಆಗಿದೆ. ಸೊ ಏನಂದರೆ ಈಗ ನಮಗೆ ಚಿತ್ರದುರ್ಗದಲ್ಲಿ ಥಿಯೇಟ್ರ್ ನಮಗೆ ಸಮಸ್ಯೆ ಆಗ್ತಿದೆ. 2 ಥಿಯೇಟ್ರಲ್ಲೂ ಅವರು ಕನ್ನಡ ತೆಲುಗು ಈ ಥರ ಹಾಕೊತಿದ್ದಾರೆ. ಅಂದರೆ ಯಾವ ಮಟ್ಟಕ್ಕೆ ಬಂದು ನಿಂತೀವಿ ನೋಡಿ ಸರ್. ಅಂದರೆ ಕರ್ನಾಟಕದಲ್ಲಿ ಒಂದು ಕನ್ನಡ ಸಿನಿಮಾಗೆ, ಅಪ್ಪಟ ಕನ್ನಡಿಗರ ಸಿನಿಮಾಗೆ ಥಿಯೇಟ್ರ್ಗಳು ಸಮಸ್ಯೆ ಆಗ್ತಿದೆ.
ಬಟ್ ನಾನು ಇದರಿಂದ ಒಂದು ಅವರಿಗೆ ಎಚ್ಚರಿಕೆ ಏನು ಕೊಡ್ತೀನಿ, ಎಚ್ಚರಿಕೆ ಅಂತ ಅನ್ಕೊಬೋದು, ಏನಾದರೂ ಅನ್ಕೊಬೋದು. ಖಂಡಿತವಾಗ್ಲೂ ನಮ್ಮನ್ನು ಲೈಟಾಗಂತ ತೊಗೋಬೇಡಿ. ಸೊ ನಾವು 6ನೇ ತಾರೀಕೆಲ್ಲ ಗೊತ್ತಿದ್ದೇ ಬರ್ತಾ ಇದ್ದೀವಿ. ಸೊ ನಮಗೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸು, ಜೊತೆಗೆ ನಮ್ಮ ಕನ್ನಡಿಗರ ಮೇಲೆ ನಮಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಸೊ ಹಾಗಾಗಿ ನಾವು ಯಾವುದೇ ಭಯ ಇಲ್ಲದೆ 6ನೇ ತಾರೀಕು ಬರ್ತಾ ಇದ್ದೀವಿ. ನೀವು ರಿಲೀಸ್ ಮಾಡಿ, ಇಲ್ಲಿ ನೀವು ಸಿನಿಮಾಗಳು ರಿಲೀಸ್ ಮಾಡಿಬಿಡಿ ಅಂತ ನಾವು ಹೇಳ್ತಾ ಇಲ್ಲ. ಕರ್ನಾಟಕದಲ್ಲಿ ಎಲ್ಲ ಥಿಯೇಟ್ರ್ಗಳು ನೀವೇ ತೊಗೊಂಡ್ರೆ ನಾವು ಹೇಗೆ ಸಿನಿಮಾ ರಿಲೀಸ್ ಮಾಡೋದು, ನಾವೇ ಹೇಗೆ ಆಡಿಯನ್ಸಿಗೆ, ಕನ್ನಡ ಆಡಿಯನ್ಸ್ ಸಿನಿಮಾ ತೋರಿಸೋದು? ಸೊ ಹಾಗಾಗಿ ನೀವು ಮಾಡ್ತಿದ್ರೆ ಲಿಮಿಟೇಷನಲ್ಲಿ ಮಾಡ್ಕೊಳ್ಳಿ. ನಮಗೆ ಏನಾದ್ರು ಥಿಯೇಟ್ರ್ ಸಮಸ್ಯೆ ಆಯಿತು ಅಂದರೆ ಹೋರಾಟದ ಹಿನ್ನೆಲೆಯಿಂದನೇ ಬಂದಿರೋರು ನಾವು. ಸೊ ಹೋರಾಟ ಮಾಡಿ ಹೇಗೆ ಪಡ್ಕೊಬೇಕು ಅನ್ನೋದು ನಮಗೆ ಗೊತ್ತಿದೆ. ಸೊ ಸಿನಿಮಾ ಇಂಡಸ್ಟ್ರಿ ಅದೆಲ್ಲ ವರ್ಕ್ ಆಗಲ್ಲ, ಎಂಡ್ ಆಫ್ ದ ಡೇ ಬಿಸ್ನೆಸ್ಸು ಅವೆಲ್ಲ ನಮಗೂ ಗೊತ್ತಿದೆ. ಬಟ್ ನಿಮಗೆ ಸಿನಿಮಾ ಚೆನ್ನಾಗಿದ್ದಾಗ ಹೋರಾಟ ಮುಖಾಂತರ ಪಡ್ಕೊಳ್ಳೋದಿದೆಯಲ್ಲ, ಸೊ ಅದೇನು ತಪ್ಪಿಲ್ಲ. ಮತ್ತು ಅದಕ್ಕೆ ಯಾವುದೇ ಬಿಸ್ನೆಸ್ ಮ್ಯಾಟ್ರ್ ಆಗಲ್ಲ. ಸಿನಿಮಾ ನೀವು ಚೆನ್ನಾಗಿ ಸರ್, ದೊಡ್ಡ ಬಜೆಟ್ ಸಿನಿಮಾ, ದೊಡ್ಡ ಹೀರೋ ಅಂದಿದ ತಕ್ಷಣ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗ್ಬಿಡಲ್ಲ ಸರ್. ಕರೆಕ್ಟ್ ಅಲ್ಲ ಸರ್? ಎಂಡ್ ಆಫ್ ದ ಡೇ ಕಂಟೆಂಟ್ ಈಸ್ ದ ಕಿಂಗ್. ಸೊ ನೀವು 100 ಕೋಟಿ ಮಾಡಿದ್ದೀವಿ, 200 ಕೋಟಿ ಹಾಕಿ ಸಿನಿಮಾ ಮಾಡಿದ್ದೀವಿ, ನಮ್ಮ ಸಿನಿಮಾ ಸಖತ್ತಾಗಿದೆ, ಎಲ್ಲ ಕಡೆ ನಾವೇ ಬರ್ತೀವಿ, ನಮ್ಮ ಸಿನಿಮಾ ಗೆದ್ದುಬಿಡುತ್ತೆ ಅಂತ ಆ ಭ್ರಮೆಯಲ್ಲಿದ್ದೀರಲ್ಲ, ಆ ಭ್ರಮೆಯಿಂದ ಆಚೆ ಬನ್ನಿ. ಸೊ ಚಿಕ್ಕ ಬಜೆಟ್ ಸಿನಿಮಾಗಳು ಕೋಟಿ ಕಲೆಕ್ಷನ್ ಮಾಡಿದ ಉದಾಹರಣೆಗಳಿದ್ದಾವೆ. ಸೊ ಎಂಡ್ ಆಫ್ ದ ಡೇ ಕಂಟೆಂಟ್ ಇಸ್ ದ ಕಿಂಗ್. ಸೊ ಹಂಗಾಗಿ ನಮಗೆ ಕಂಟೆಂಟ್ ಮೇಲೆ ನಂಬಿಕೆ ಇದೆ, ಕನ್ನಡಿಗರ ಮೇಲೆ ನಂಬಿಕೆ ಇದೆ, ಒಳ್ಳೆ ಕಂಟೆಂಟನ್ನು ಅವ್ರು ಕೈ ಬಿಡಲ್ಲ ಅಂತ. ಸೊ ತುಂಬ ಅತಿಯಾಗಿ ತೊಂದರೆ ಕೊಡೋದಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ವಿ ಆರ್ ರೆಡಿ ಟು ಫೇಸ್. ಸೊ ನಮ್ಮನ್ನು ಏನೋ ಭಾಳ ಚಿಕ್ಕವ್ರು ಅಂತ ಅನ್ಕೊಂಬೇಡಿ. ಇವತ್ತು ಚಿಕ್ಕವ್ರು ಇರ್ಬೋದು, ಮುಂದೊಂದು ದಿನ ದೊಡ್ಡವ್ರು ಆಗ್ತೀವಿ. ಸೊ ಖಂಡಿತವಾಗ್ಲೂ ನಮ್ಗೆ ಯಾವುದೇ ಭಯ ಇಲ್ಲ. ನಮಗೆ ನಮ್ಮ ಸಿನಿಮಾಗೆ ಥಿಯೇಟರ್ ಬೇಕು, ಒಳ್ಳೊಳ್ಳೆ ಥಿಯೇಟರ್ಗಳು ಬೇಕು. ಸೊ ಅದಕ್ಕೆ ವಿ ಆರ್ ಪ್ಲ್ಯಾನಿಂಗ್. ನಮ್ಮ ಡಿಸ್ಟ್ರಿಬ್ಯೂಟರ್ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಿದ್ದಾರೆ, ಹೇಮಂತ್ ಅಂತ, ಲೈಲಾಕ್ ಎಂಟರ್ಟೈನ್ಮೆಂಟ್. ಸೊ ಈಸ್ ಪ್ಲ್ಯಾನಿಂಗ್ ವೆಲ್. ಸೊ ಮೇ ಬಿ ಇವತ್ತು ಒಂದಷ್ಟು ಸಂಜೆ ಎಲ್ಲ ಬುಕ್ಕಿಂಗ್ಸ್ ಓಪನ್ ಆಗೋ ಥರ ವಿ ಆರ್ ಪ್ಲ್ಯಾನಿಂಗ್. ಸೊ ನೋಡೋಣ ಸರ್ ಏನಾಗುತ್ತೆ. ಸೊ ನಮಗೆ ಇಲ್ಲಿವರೆಗೂ ಒಂದಷ್ಟು ಸಮಸ್ಯೆಗಳಾಗ್ತವೆ, ನಿನ್ನೆವರೆಗೂ ಇರಲಿಲ್ಲ. ಸೊ ಈಗ ಇವತ್ತಿಂದ ಒಂದಷ್ಟು ಸಮಸ್ಯೆಗಳು ಶುರುವಾಗಿದ್ದಾವೆ. ಸೊ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಇದನ್ನು ಹೇಗೆ ಮಾಡಬೇಕು, ಈ ಸಮಸ್ಯೆಗಳು ಹೇಗೆ ನಾಂದಿ ಆಡಬೇಕು ಅಂತ. ಸೊ ನೋಡೋಣ ಸರ್. ಓಕೆ ಸರ್, ಒಳ್ಳೇದಾಗಲಿ. ಸಿನಿಮಾ ಇದೆ ಡಿಸೆಂಬರ್ 6ಕ್ಕೆ ಬಿಡುಗಡೆ ಆಗ್ತಿದೆ. ನಿಮ್ಮ ಕನಸಿನ ಕೂಸು. ಸೊ ನಮ್ಮ ಕರ್ನಾಟಕದ ಜನತೆಗೆ ಏನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀರಿ ಸರ್ ಕೊನೆಯದಾಗಿ? ಸೊ ತುಂಬ ಖುಷಿ ಇದೆ, ಇಷ್ಟು ವರ್ಷದ ಕನಸು. ಸೊ ನಿಮ್ಮ ಮುಂದೆ ಬರ್ತಾ ಇದ್ದೀವಿ, ನಮ್ಮೆಲ್ಲ ಪ್ರೀತಿಯ ಕನ್ನಡಿಗರೇ. ಸೊ ಈ ಥರದ ಸಿನಿಮಾ ಖಂಡಿತವಾಗ್ಲೂ ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ. ಇದೊಂದು ಬ್ಯೂಟಿಫುಲ್ ಕಂಟೆಂಟ್ ಇರೋಂಥ ಸಿನಿಮಾ. ಸೊ ಇದು ಅಪ್ಪಟ ಕನ್ನಡಿಗರು ಮಾಡಿರೋಂಥ ಸಿನಿಮಾ. ಹೀರೋ ಅಪ್ಪಟ ಕನ್ನಡಿಗ. ಆತ ಬರೀ ಕನ್ನಡಿಗನಲ್ಲದೆ ಆತ ಕನ್ನಡಕ್ಕೋಸ್ಕರ ಸೇವೆ ಮಾಡಿದ್ದಾನೆ. 50-60 ಶಾಲೆಗಳಿಗೆ ಪೇಂಟ್ ಬಳಿದಿದ್ದಾನೆ ಹೋಗಿ. ಸೊ ಸಿನಿಮಾದ ಎಲ್ಲ ತಂಡದವರು ಕೂಡ ಕನ್ನಡಕ್ಕಾಗಿ ಒಂದಷ್ಟು ಹೋರಾಟ ಜೊತೆಯಾಗಿ ಒಂದಷ್ಟು ಕೆಲಸಗಳನ್ನ ಮಾಡಿರೋರೆ. ಸೊ ಇಲ್ಲಿ ಈ ಕನ್ನಡ ನಾಡಲ್ಲಿ ಕನ್ನಡ ಸಿನಿಮಾ ಗೆದ್ದಾಗ ಈ ಥರದ ಇನ್ನೊಂದಷ್ಟು ಸಿನಿಮಾಗಳಾಗ್ತವೆ, ಈ ಥರದ ಇನ್ನೊಂದಷ್ಟು ರೆವಿನ್ಯೂ ಕ್ರಿಯೇಟ್ ಆಗುತ್ತೆ, ಕನ್ನಡಿಗರಿಗೆ ಹೊಸ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಸೊ ಡಿಸೆಂಬರ್ 6ನೇ ತಾರೀಕು ನಿಮ್ಮ ಮೊದಲ ಆದ್ಯತೆ ಕನ್ನಡ ಸಿನಿಮಾ ಆಗಿರಲಿ. ಸೊ ನೀವು ಬೇರೆ ಸಿನಿಮಾ ನೋಡಿ, ನಾನು ನೋಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ. ನೀವುಗಳು ಕನ್ನಡ ಸಿನಿಮಾ ನೋಡಿದಾಗ ಈ ಥರದ ಇನ್ನೊಂದಷ್ಟು ಕಂಟೆಂಟ್ಗಳು ಬರ್ತವೆ. ಸೊ ಈ ಥರದ ಇನ್ನೊಂದಷ್ಟು ಹೊಸ ನಿರ್ಮಾಪಕರುಗಳು, ನಿರ್ದೇಶಕರು ಗೆಲ್ತಾರೆ. ಸೊ ದಯವಿಟ್ಟು ಮಿಸ್ ಮಾಡದೆ ಕನ್ನಡ ಸಿನಿಮಾ ನೋಡಿ. ಎಲ್ಲ ಬಡವ್ರ ಮನೆ ಮಕ್ಕಳು ಇರೋದು ಸಿನಿಮಾದಲ್ಲಿ, ಇವರೆಲ್ಲರೂ ಗೆಲ್ಲಬೇಕು. ಸೊ ಇವರೆಲ್ಲರೂ ಗೆದ್ದಾಗ ನಿಜವಾಗ್ಲೂ ಒಂದು ರೆವಲ್ಯೂಷನ್ ಖಂಡಿತವಾಗ್ಲೂ ಕ್ರಿಯೇಟ್ ಆಗುತ್ತೆ. ಸೊ ದಯವಿಟ್ಟು ಮಿಸ್ ಮಾಡದೆ ಡಿಸೆಂಬರ್ 6ನೇ ತಾರೀಕು ನಮ್ಮ ಧೀರ ಭಗತ್ ರಾಯ್ ಸಿನಿಮಾನ ನೋಡಿ. ಸೊ ಹರಿಸಿ, ಆಶೀರ್ವದಿಸಿ, ಗೆಲ್ಲಿಸಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.